ಸಾಕು ನಾವು ಮನೆಗೆ ಬಂದಿದ್ದಾಯ್ತು. ಅಲ್ಲಿ ಏನೇನು ನಡೆದಿದೆ ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಿ. ಆದರೆ ನಾನು ಏನು ಹೇಳಿದ್ದೀನಿ ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಮೊದಲೆಲ್ಲ ಈ ಮನೇಲಿ ನನ್ನನ್ನು ಹೇಗೆ ನೋಡ್ಕೋತಾ ಇದ್ರು, ಹೇಗೆ ಮಾತಾಡಿಸ್ತಿದ್ರು, ಇನ್ನು ಮುಂದೆನೂ ಹಾಗೆ ಮಾತಾಡಿಸ್ಬೇಕು, ಹಾಗೆ ನೋಡ್ಕೋಬೇಕು. ಮೇಡಮ್ ಅವರೇ, ಅದೆಲ್ಲ ಆಗುತ್ತೆ ಮೇಡಮ್ ಅವರೇ. ನೀವು ಕೋಟ್ಯಾಧೀಶ್ವರರು, ಕೋಟಿ ಕೋಟಿ ಆಸ್ತಿ ಇರೋವಂಥವ್ರು. ನಿಮ್ಮನ್ನ ಮೊದಲಿನ ಥರನೇ ಮಾತಾಡ್ಸೋಕ್ಕಾಗುತ್ತಾ? ಅಲ್ಲ ಮತ್ತೆ ಆಗತ್ತೆ ಮೇಡಮ್ ಅವರೇ. ನಿಮ್ಮ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನಾರು ನಮ್ಗೆ ಎಲ್ಲಿದೆ ಮೇಡಮ್ ಅವರೇ? ಇನ್ನು ಮುಂದೆ ಮೇಡಮ್ ಅವ್ರು ಏನು ಹೇಳಿದ್ರು ಅದಕ್ಕೆಲ್ಲ ಹಿಂಗೆ ಕೋಲೆ ವಸಂತರ ತಲೆ ಎಲ್ಲ ಆಡಿಸ್ಕೊಂಡಿದ್ಬಿಡ್ತೀವಿ. ಹೌದೌದು, ನಿಮ್ಮ ಮುಂದೆ ನಿಲ್ಲಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಮೇಡಮ್. ಅದಕ್ಕೆ ಹಿಂದೆ ನಿಂತ್ಕೊಂಡೇ ಬರ್ತೀವಿ. ನೀವು ಮುಂದೆ ಮುಂದೆ ಇರಿ. ಬೆನ್ನಕ್ಕೆ ಚೂರಿ ಹಾಕಕ್ಕೆ ಇಷ್ಟಪಡೋರು ಯಾವಾಗಲೂ ಬೆನ್ನ ಹಿಂದೆನೇ ಇರ್ತಾರೆ. ಇಲ್ಲ, ಮುಂದೆ ಬರ್ತೀವಿ. ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಜನಕ್ಕೆ ಮೋಸ ಮಾಡುವಾಗ ಈ ಬುದ್ಧಿ ಎಲ್ಲಿತ್ತು? ಸಗಣಿ ತಿಂತಾ ಇತ್ತು ಮೇಡಮ್ ಅವರೇ. ನೀವೇನೋ ದೊಡ್ಡ ಮನುಷ್ಯರು, ದೊಡ್ಡ ಮನ್ಸು ಮಾಡಿ ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್. ಎಲ್ಲ ಆಯ್ತು ಇಷ್ಟೊಂದು ನಾಟಕ ಮಾಡಬೇಡಿ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಗೊತ್ತಿದೆ ನನಗೆ. ನಾನು ಹೇಳಿದೆಲ್ಲ ನೆನಪಲ್ಲಿ ಇಟ್ಕೊಂಡು ನಾನು ಹೇಳೋ ಹಾಗೆ ನಡ್ಕೊಂಡ್ರೆ ಸಾಕು. ನಾಳೆನೆ ನೀವು ಈ ಮನೆ ಬಿಟ್ಟು ಹೋಗ್ಬೇಕು. ಜೊತೆಯಲ್ಲಿ ಮಗುನ ಹಾಗೂ ನಿಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು. ಕಷ್ಟಪಟ್ಟು ದುಡ್ದು ಮನೇನ ನಿಭಾಯಿಸ್ಬೇಕು. ಬರೀ ಅಷ್ಟು ಮಾತ್ರ ಅಲ್ಲ, ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಿ ನೀವೇ ಒಪ್ಪಿಸ್ಬೇಕು. ಗೊತ್ತಾಯ್ತು ಮೇಡಮ್ ಅವರೇ, ನೀವು ಅದ ಹೆಂಗೆ ಹೇಳ್ತೀರೋ ಹಂಗೆ. ಮೇಡಮ್ ಅವರೇ, ನನ್ನ ಮಗ ಸೊಸೆ ಮೊಮ್ಮಗಳು ಬೇರೆ ಮನೆಗೆ ಹೋಗ್ಲಿ, ನಾನು ಕಸ ಗುಡ್ಸ್ಕೊಂಡಿದ್ಬಿಡ್ತೀನಿ. ಮನೇಲೇ ಕಸ ಗುಡಿಸ್ತೀರಾ ಅಥವಾ ಜೈಲಲ್ಲಿ ಗುಡಿಸ್ತೀರಾ? ಮನೆ ಮಗನ ಮನೆ. ಹಾ, ಹಾಗಾದ್ರೆ ಸರಿ. ಅರೆ, ಇದೇನಿದು? 100 ಜನ ಒಟ್ಟಿಗೆ ಬರ್ತಾ ಇದ್ದೀರಲ್ಲ? ಅದು ಮಾವ, ನಾವು ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ನಮ್ಮ ಬಾಸ್ದು ಮೀಟಿಂಗ್ ಇತ್ತು. ಅದನ್ನ ಮುಗಿಸ್ಕೊಂಡು ಹಾಗೆ ಬರ್ತಾ ಇದ್ವಾ, ಅಲ್ಲೇ ಶ್ರಾವಣಿ ಮೇಡಮ್ ಅವರು ಸಿಕ್ಕಿದ್ರು. ಅದಕ್ಕೆ ಒಟ್ಟಿಗೆ ಆಟೋದಲ್ಲಿ ಬಂದ್ವಿ. ಆಟೋದಲ್ಲಿ ಬಂದ್ರಾ? ಆಟೋದಲ್ಲೇ ಬಂದ್ವಿ. ಮೇಡಮ್ ಹತ್ರ ಕೊಡೋಕೆ ದುಡ್ಡು ಎಲ್ಲಿರುತ್ತೆ? ನಾನು 80 ರೂಪಾಯಿ ಕೊಟ್ಟೆ. ಪರವಾಗಿಲ್ಲ, ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರ. ಮಾವ, ಶ್ರಾವಣಿಯಮ್ಮ, ಎಲ್ಲೋಗ್ಬಿಟ್ಟಿದ್ರಿ? ನೀವಿಲ್ದೆ ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಿದೆ. ಯಾಕೋ ಏನೋ ನಿಮ್ಮನ್ನು ಸ್ವಲ್ಪ ಹೊತ್ತು ನೋಡದೆ ಇರೋಕ್ಕೆ ಆಗ್ತಿಲ್ಲ. ಇನ್ಮೇಲೆ ನೀವೆಲ್ಲರೂ ಹೋಗೋದಿದ್ರೆ ಮುಂಚೆನೆ ನನಗೂ ಹೇಳ್ಬಿಡಿ, ನಾನು ರೆಡಿಯಾಗಿ ಬರ್ತೀನಿ. ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಬರೋಣ. ಅಯ್ಯೋ, ನಾನೊಬ್ಳು ದಡ್ಡಿ, ಸುತ್ತಾಡ್ಕೊಂಡು ಸುಸ್ತಾಗಿ ಬಂದಿರ್ತೀರ. ಕುಡಿಯೋಕ್ಕೆ ನೀರು ಕೊಡದೆ ನಿಲ್ಸ್ಕೊಂಡೇ ಮಾತಾಡ್ತಾ ಇದ್ದೀನಿ. ಇರಿ, ನೀರು ತಗೊಂಬಂದು ಕೊಡ್ತೀನಿ. ಕುಡಿದ್ಬಿಟ್ಟು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅತ್ತೆ, ನಂಗೆ ಅಮ್ಮ ಇದ್ದಿದ್ದಿದ್ರೆ ಹೀಗೆ ಕೇರ್ ಮಾಡ್ತಾ ಇದ್ರು ಅನ್ಸುತ್ತೆ ಅಲ್ವಾ? ಅಮ್ಮ ಇಲ್ಲದೆ ಇರೋವಳಿಗೆ ಅಮ್ಮನ ಪ್ರೀತಿ ಕೊಡ್ತಾ ಇದ್ದೀರಾ. ಒಂದು ವೇಳೆ ಅಮ್ಮ ಇದ್ದಿದ್ರು ಯಾಕಿಷ್ಟು ಲೇಟು ಅಂತ ಬೈತಿದ್ರೇನೋ. ಆದರೆ ನೀವು ಪ್ರೀತಿಯಿಂದ ಮಾತಾಡಿಸಿ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಹಾತೊರಿಸ್ತಿದ್ದೀರಾ. ನಿಮಗೆ ಗೊತ್ತಾಗತ್ತೆ, ಮುಂಚೆ ಎಲ್ಲ ನಾನು ನನ್ನ ಜೀವನದಲ್ಲಿ ಪ್ರೀತಿನೇ ಇಲ್ವೇನೋ ಅಂತ ಅನ್ಕೋತಾ ಇದ್ದೆ. ಆದರೆ ಈಗ ನನ್ನ ಇಡೀ ಜನ್ಮಕ್ಕೆ ಆಗೋಷ್ಟು ಪ್ರೀತಿ ನನಗೆ ಈ ಮನೇಲಿ ಸಿಗ್ತಾ ಇದೆ. ನಮ್ಮ ಪ್ರೀತಿ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇದ್ರೆ ಸಾಕು. ರವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ. ಅಲ್ಲ ಶ್ರಾವಣಿಯಮ್ಮ, ಏನು ಅನ್ಕೊಂಡಿದ್ದೀರಾ ನೀವು ಈ ಮನೇನ? ನಿಮ್ಮ ಇಷ್ಟ ಬಂದಾಗ ಹೋಗ್ತೀರಾ, ನಿಮ್ಮ ಇಷ್ಟ ಬಂದಾಗ ಬರ್ತೀರಾ? ಅಲ್ಲ, ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರ್ಬೋದು. ಆದರೆ ಈ ಮನೆಗೆ ಹಿರಿಕರು ದೊಡ್ಡವರು ಅಂತ ಇದ್ದಾರೆ, ಅವ್ರು ಸುಮ್ಮನೆ ಇರಲ್ಲ. ಅಂದರೆ ನಮ್ಮ ಬೀಗ್ತಿಯವರು. ಅವ್ರು ಈ ಮನೆಗೆ ಎಡ್ಡಿದ್ದಂಗೆ. ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಅವ್ರ ಬಾಯಿಂದ ಕೆಂಡ ಕಾರ್ಬಿಡ್ತಾರೆ. ಹುಷಾರು. ಅಯ್ಯಯ್ಯಯ್ಯೋ, ಇದೇನಿದು? ಈ ವಿಶಾಲವಾದ ಅಕ್ಷಿ ನನ್ನ ಹೊಗಳ್ತಾ ಇದ್ದಾಳು ಅಥವಾ ನನಗೆ ಹಾಕ್ಕೊಡ್ತಿದ್ದಾಳು? ನಿಮಗೆ ಹೇಳಿದ್ನಲ್ಲ ಸರ್, ಯಜಮಾನರು ಸ್ವಲ್ಪ ಲೇಟಾಗಿ ಸಿಗ್ತಾರೆ. ಅವ್ರ ಸೆಷನಲ್ಲಿರುವಾಗ ಯಾರನ್ನೂ ಭೇಟಿ ಆಗಲ್ಲ. ಕೆಲಸ ಎಲ್ಲ ಮುಗಿದ ಮೇಲೆ ಭೇಟಿ ಆಗಕ್ಕೆ ಹೇಳ್ತೀನಿ. ನಿಮ್ಮ ವಿಷಯನೂ ಹೇಳ್ತೀನಿ, ಸರಿನಾ? ಓಕೆ.
ಯಾರ್ದು ಫೋನು? ಸರ್ ಇದು HSR ಎಜುಕೇಷನಲ್ ಟ್ರಸ್ಟಿಂದ ಕಾಲ್ ಮಾಡಿದರು. ಅವ್ರು ಇಂಜಿನಿಯರಿಂಗ್ ಕಾಲೇಜ್ಗೆ ಯಜಮಾನ್ರ ಅಪ್ರೂವಲ್ ಬೇಕಂತೆ, ಅದಕ್ಕೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ನಾನು ಈ ಥರ ಹೇಳಿದೆ. ಅದಕ್ಕೆ ನೀನೇ ಬೇಡ ಅಂದ್ಬಿಟ್ಟಿಯಾ? ಅಲ್ಲ, ಈ ನಿರ್ಧಾರಗಳನ್ನ ತಗೊಳೋದಕ್ಕೆ ನೀನು ಯಾರು ಅಂತ? ನೀನು ಅಣ್ಣನ PA ಅಷ್ಟೇ, ಅವ್ನು ಹೇಳಿದ ಕೆಲಸನ ಅಷ್ಟೇ ಮಾಡಬೇಕು. ಸುಮ್ಮನೆ ತಲೆಹರಟೆ ಎಲ್ಲ ಮಾಡಬೇಡ. ಸುರೇಂದ್ರ, ಅಣ್ಣ ಸೆಷನ್ಗೆ ಟೈಮ್ ಆಯ್ತು, ಹೊರಡೋಣ. ಆಮೇಲೆ ಆ ಸೆಕ್ರೆಟ್ರಿಗೆ ಪಾಯಿಂಟ್ಸ್ ನೋಟ್ ಡೌನ್ ಮಾಡಕ್ಕೆ ಹೇಳಿದ್ದೆ, ಮಾಡಿದಾರಾ? ಅಣ್ಣ ಕೊಟ್ಟಿದ್ದಾರೆ, ಆದರೆ HRS ಎಜುಕೇಷನ್ ಟ್ರಸ್ಟ್ ಅವರು ನಿನ್ನನ್ನು ಭೇಟಿ ಮಾಡಬೇಕು ಅಂತ ಇವನಿಗೆ ಕಾಲ್ ಮಾಡಿದ್ರು. ಅರೆ, ಸೆಷನ್ ಇರುವಾಗ ನಾನು ಹೇಗೋ ಭೇಟಿ ಮಾಡಲಿ? ಇದನ್ನು ನನ್ನೇ ಕೇಳಬೇಕಾ? ಸೆಷನ್ ಇರುವಾಗ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಇದು ನಾನು ಕೇಳೋ ಅವಶ್ಯಕತೆನೇ ಇಲ್ಲ. ಅಂದಾಗೆ ಆ LCD ಸ್ಲೇಟ್ಸ್ ಮಾಡ್ತಾ ಇದ್ರಲ್ಲ ಡೂಪ್ಲಿಕೇಟು, ಆ ಫ್ರಾಡ್ ಗ್ಯಾಂಗ್ ಸಿಕ್ಕಾಕೊಂತ? ಇನ್ನೂ ಇಲ್ಲ ಯಜಮಾನ್ರೆ, ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹುಡುಕ್ಸ್ತಾ ಇದ್ದೀನಿ. ಅವ್ರು ಯಾರು ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ. ನಾ ಇವನ ಕೈಲಿ ಎಲ್ಲ ಆಗುತ್ತೆ, ಸುಮ್ಮನೆ ನೀನು ಇವನಿಗೆ ಜವಾಬ್ದಾರಿ ವಹಿಸ್ತಿದ್ಯಾ ಅಷ್ಟೇ. ಇಲ್ಲ ಸುರೇಂದ್ರ, ಲೋಕಲ್ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ಸುಬ್ಬು ಅವಾಗವಾಗ ಹೋಗಿ ವಿಚಾರಿಸ್ತಾ ಇದ್ದಾನಂತೆ. ಆ ಫ್ರಾಡ್ ಮಾಡ್ತಾ ಇದ್ದ ಕಿಂಗ್ ಪಿನ್ ಸಿಗಾಕೊಂಡಿದ್ದಾನಂತೆ, ಗ್ಯಾಂಗ್ ಸಿಗಾಕೋತಾ ಇಲ್ಲ ಅಷ್ಟೇ. ಯಾರೋ ಹೆಣ್ಮಗಳು ಅವ್ರು ಯಾರು, ಅವ್ರು ಇದ್ದಿದ್ದ ಸ್ಥಳ ಏನು ಅಂತ ಮಾಹಿತಿ ಕೊಟ್ಟಿದ್ದಾರಂತೆ. ಹೌದಣ್ಣ? ಯಾರದು? ನನಗೂ ಗೊತ್ತಿಲ್ಲ ಸುರೇಂದ್ರ. ಒಟ್ಟಿನಲ್ಲಿ ನನ್ನ ಹೆಸರಿಗೆ ಅಂಟ್ಕೋತಾ ಇದ್ದ ಮಸಿನ ಆ ಹುಡುಗಿ ತಡೆದಿದ್ದಾಳೆ. ಅವಳು ಚೆನ್ನಾಗಿರ್ಬೇಕು. ಅಣ್ಣ, ಜೊತೆಗೆ ಲೋಕದವ್ರು ಕೆಲವರು ಸ್ಲೇಟ್ಗಳನ್ನ ಮಾರ್ತಾ ಇದ್ರು ಅಂತ ಮಾಹಿತಿ ಬಂದಿದೆ. ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅದು ಲೋಕಲ್ ಪೊಲೀಸ್ ನೋಡ್ಕೋತಾರೆ. ನಾನು ಪ್ರಾಜೆಕ್ಟ್ ಬಗ್ಗೆ ಗಮನ ಕೊಡಿ. ಫೈಲ್ಸ್ ತಗೊಂಡ್ ಬಾ. ಸರಿ ಯಜಮಾನ್ರೆ. ಸುರೇಂದ್ರ ಸರ್, ವಂದನಾ ಮೇಡಮ್ನ ನೋಡಿ ತುಂಬ ದಿನ ಆಯಿತು. ಎಲ್ಲಿದ್ದಾರೆ, ಹೇಗಿದ್ದಾರೆ, ಊರಿಗೆ ಏನಾದರೂ ಹೋಗಿದ್ದಾರಾ? ಅದೆಲ್ಲ ನಿನಗೆ ಯಾಕೋ? ಅದು ನಮ್ಮನೆ ವಿಷಯ. ನನಗೆ ನಮ್ಮನೆ ವಿಷಯನ ಬೇರೆಯವ್ರು ಮಾತಾಡೋದು ಇಷ್ಟ ಆಗಲ್ಲ. ಅಣ್ಣ ಏನು ಕೆಲಸ ಹೇಳಿದ್ನೋ ಅಷ್ಟು ಮಾಡು. ಫೈಲ್ ತಗೊಂಡು ಹೋಗು. ಸಾರಿ ಸರ್, ಕ್ಷಮಿಸ್ಬಿಡಿ.